ಇಂದು ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ. ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಿಗುತ್ತಾ ಅನುಮತಿ? ಸೊ ತೀವ್ರ ಕುತೂಹಲ ಇದೆ. ಇವತ್ತು ಹೈಕೋರ್ಟ್ನಲ್ಲಿ ಆರ್ಎಸ್ಎಸ್ ಪಥಸಂಚಲನದ ಭವಿಷ್ಯ ಏನಾಗುತ್ತೆ? ಕಲಬುರಗಿಯ ಚಿತ್ತಾಪುರದಲ್ಲಿ ನವೆಂಬರ್ 2ಕ್ಕೆ ಯಾರ್ಯಾರಿಗೆ ಅನುಮತಿಯನ್ನು ಕೊಡ್ತಾರೆ? ಇದು ಬಹಳ $1 ಮಿಲಿಯನ್ ಪ್ರಶ್ನೆ. ಈಗ ಹೈಕೋರ್ಟ್ನ ಸೂಚನೆ ಏನಾಗುತ್ತೆ ಅಂತ. 6 ಸಂಘಟನೆಗಳು ನಮಗೆ ಪರ್ಮಿಷನ್ ಕೊಡಬೇಕು ಅಂತ, ಇನ್ಕ್ಲೂಡಿಂಗ್ ಆರ್ಎಸ್ಎಸ್, ಜಿಲ್ಲಾಡಳಿತಕ್ಕೆ ಅರ್ಜಿಯನ್ನು ಹಾಕಿದ್ದಾರೆ. ಕಲಬುರಗಿ ಹೈಕೋರ್ಟ್ ಪೀಠದಲ್ಲಿ ಅರ್ಜಿ ವಿಚಾರಣೆ ನಡೆಯುತ್ತೆ. ನವೆಂಬರ್ 2ನೇ ತಾರೀಕು ರಾಜ್ಯೋತ್ಸವದ ದಿನದ ನಂತರ ಪಥಸಂಚಲನಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಎಲ್ಲ ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ, ನಾವು ಎಲ್ಲೆಲ್ಲಿಂದ ಆರಂಭ ಮಾಡ್ತೀವಿ ಅಂತ. ಇನ್ನು ಯಾರ್ಯಾರು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅಂತ ನೋಡೋದಾದರೆ, ಅರ್ಜಿ 1 ಆರ್ಎಸ್ಎಸ್ನವರು, ಈಗಾಗಲೇ ಮುಖಂಡರು ಹೈಕೋರ್ಟ್ನ ಸೂಚನೆಯಂತೆ, ಆದೇಶದಂತೆ ಜಿಲ್ಲಾಧಿಕಾರಿಗಳಿಗೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಅರ್ಜಿ 2 ಯಾರಪ್ಪ ಅಂತಂದರೆ ಭೀಮ್ ಆರ್ಮಿಯವರು ಕೂಡ ನಾವು ಆವತ್ತು ಪ್ರತಿಭಟನೆ ಮಾಡ್ತೀವಿ, ನಮಗೂ ಕೂಡ ಅವಕಾಶ ಕೊಡಿ ಅಂತ. ಇನ್ನು 3ನೇ ಅರ್ಜಿ ಹಾಕಿರೋದು ದಲಿತ ಪ್ಯಾಂಥರ್ಸ್, ವಿವಿಧ ಸಂಘಟನೆಗಳು. ದಲಿತ ಪ್ಯಾಂಥರ್ಸ್ ಅರ್ಜಿ ಹಾಕಿದ್ದಾರೆ. ರಾಜ್ಯ ರೈತ ಸಂಘ 4ನೇ ಅರ್ಜಿ ಅವ್ರದ್ದು, ನಾವು ಕೂಡ ಪ್ರತಿಭಟನೆ ಮಾಡ್ತೀವಿ. ಕ್ರಿಶ್ಚಿಯನ್ ಸಂಘ ಪ್ರತಿಭಟನೆಗೆ ಸಜ್ಜಾಗ್ತಾ ಇದೆ, ಅವರು ಕೂಡ ಅರ್ಜಿಯನ್ನು ಹಾಕ್ಕೊಂಡಿದ್ದಾರೆ, ಜಿಲ್ಲಾಧಿಕಾರಿಗಳ ಮೂಲಕ ಮನವಿ ಮಾಡಿಕೊಂಡಿದ್ದಾರೆ. ಎಲ್ಲದರ ಜೊತೆಗೆ ಕುರುಬ ಸಮುದಾಯ ಎಸ್ ಟಿ ಹೋರಾಟಕ್ಕೆ ಅರ್ಜಿಯನ್ನು ಹಾಕ್ಕೊಂಡಿದೆ 6ನೇವರಾಗಿ. ಒಟ್ಟಾರೆ 6 ಸಂಘಟನೆಗಳು, ವಿವಿಧ ಸಂಘಟನೆಗಳು ಅರ್ಜಿ ಹಾಕ್ಕೊಂಡಿದ್ದಾರೆ. ಇವತ್ತು ಅರ್ಜಿ ಡಿಸೈಡ್ ಆಗುತ್ತೆ ಕೋರ್ಟ್ನಲ್ಲಿ. ಏನಾಗಬಹುದು, ಯಾರಿಗೆ ಪಥಸಂಚಲನಕ್ಕೆ ಅವಕಾಶ ಸಿಗುತ್ತಾ, ಪ್ರತಿಭಟನೆಗೆ ಅವಕಾಶ ಸಿಗುತ್ತಾ, ಹೈಕೋರ್ಟ್ನ ಇವತ್ತಿನ ನಿರ್ಧಾರ ಏನಾಗುತ್ತೆ ಅನ್ನುವಂಥದ್ದು ಬಹಳ ಕುತೂಹಲ ಇದೆ. ಒಂದು ರೀತಿ ರಾಜಕೀಯ ಹೋರಾಟ ಜಿದ್ದಾಜಿದ್ದಿ ಥರ ಆಗ್ತಾ ಇದೆ. ಇದು ಸಂಘಟನೆಗಳು ಅವರಿಗೆ ಕೊಟ್ಟರೆ ನಮಗೂ ಕೊಡಿ, ನೀವು ಅವರಿಗೆ ಅವಕಾಶ ಕೊಡುವಂಥದ್ದಾದರೆ ನಮಗೆ ಪ್ರತಿಭಟನೆಗೆ ಅವಕಾಶ ಕೊಡಿ ಅಂತ ಇದೀಗ ಜಿದ್ದಾಜಿದ್ದಿನ ಹೋರಾಟವನ್ನು ನಡೆಸಿ ಅರ್ಜಿಯನ್ನು ಹಾಕ್ಕೊಂಡಿದ್ದಾವೆ. ಪಥಸಂಚಲನದ ಭವಿಷ್ಯ, ಪ್ರತಿಭಟನೆಯ ಭವಿಷ್ಯ ಇವತ್ತು ಹೈಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ.